ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, ಮುಂದೆ ಇರತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ, SDA ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆಗೆ ಅನುಕೂಲವಾಗುವಂತೆ ವಿಜ್ಞಾನ ವಿಭಾಗದಿಂದ ನಿರೀಕ್ಷೆ ಮಾಡಬಹುದಾದ ಬಹು ನಿರೀಕ್ಷಿತ ವಿಚಾರಗಳನ್ನು ಟಾಪಿಕ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ನಾನು ಕೊಡ್ತಿರುವ ಎಲ್ಲ ಟಾಪಿಕ್ಗಳನ್ನು, ಎಲ್ಲ ಪ್ರಶ್ನೆಗಳನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿ ಆಪ್ಷನ್ ಮೇಲೆ ಹೇಳುವ ಎಕ್ಸ್ಟ್ರಾ ಮಾಹಿತಿಯನ್ನು ನೋಟ್ಸ್ ಮಾಡ್ತಾ ಹೋಗಿ, ಖಂಡಿತ ಯೂಸ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ನನ್ನ ಸ್ನೇಹಿತರಾದ ಸಂಜೀವ್ ವಿ ರಾಯ್ಕರ್ ರಚನೆ ಮಾಡಿರುವ ಕನ್ನಡ ಪ್ರಾಕ್ಟೀಸ್ ಸೆಟ್ಸ್, ಈ ಪುಸ್ತಕ SDA ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆಗೆ, TET ಪರೀಕ್ಷೆಗೆ ರಿವಿಷನ್ ಮಾಡಿಕೊಳ್ಳಲು ಉತ್ತಮ ಪುಸ್ತಕವಾಗಿದೆ. ಈ ಪುಸ್ತಕವು ಒಟ್ಟು 360 ಪೇಜ್ಗಳನ್ನು ಒಳಗೊಂಡಿದೆ. ಇದರ ಪ್ರೈಸ್ ಬಂದು ₹260. ಆಫ್ಟರ್ ಡಿಸ್ಕೌಂಟ್ ಕೇವಲ $221 ವಿತ್ ಪೋಸ್ಟ್ ಚಾರ್ಜ್. ₹221 ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ಯಾರಿಗಾದರೂ ಈ ಪುಸ್ತಕ ಬೇಕಾದಲ್ಲಿ ಇಲ್ಲಿ ಕಾಣುತ್ತಿರುವ 8880015000 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆಗೆ ನೇರವಾಗಿ ಪೋಸ್ಟ್ ಮಾಡ್ತಾರೆ. ಓಕೆನಾ ಸ್ನೇಹಿತರೆ? ಈ ತರಗತಿಯಲ್ಲಿ ಅನ್ವಯಿಕ ಜೀವಶಾಸ್ತ್ರ ಅಪ್ಲೈಡ್ ಬಯಾಲಜಿ ಪಾರ್ಟ್ 3ಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕಳೆದ ತರಗತಿಯಲ್ಲಿ ಒಂದು ಹೋಮ್ವರ್ಕನ್ನು ಕೊಟ್ಟಿದ್ದೆ. ಯಾವುದದು? ಇತ್ತೀಚೆಗೆ ಉದ್ಘಾಟನೆಯಾದ ಹಿಂದೂಸ್ ಬೆಸ್ಟ್ ಮೆಗಾ ಫುಡ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಉತ್ತರಾಂಚಲ್, ಆಪ್ಷನ್ ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಛತ್ತೀಸ್ಗಢ. ಸಾಕಷ್ಟು ಅಭ್ಯರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿದ್ದೀರಿ, ನಿಮಗೆ ಧನ್ಯವಾದಗಳು. ಓಕೆನಾ? ಎಸ್. ಅಪ್ಲೈಡ್ ಬಯಾಲಜಿ ಭಾಗ 3 ಪ್ರಶ್ನೆ 1. ರಕ್ತದ ಒತ್ತಡವನ್ನು ಮೀನ್ಸ್ ಬ್ಲಡ್ ಪ್ರೆಷರ್ ಅಳೆಯಲು ಬಳಸುವ ಉಪಕರಣ. ಇನ್ಸ್ಟ್ರುಮೆಂಟ್ ಯೂಸ್ಡ್ ಟು ಮೆಜರ್ ಬ್ಲಡ್ ಪ್ರೆಷರ್. ಆಪ್ಷನ್ ಎ ಸ್ಪಿಗ್ಮೋಮಾನೋಮೀಟರ್, ಆಪ್ಷನ್ ಬಿ ಹೈಡ್ರೋಮೀಟರ್, ಆಪ್ಷನ್ ಸಿ ಪಾಲಿಗ್ರಾಫ್, ಆಪ್ಷನ್ ಡಿ ಲ್ಯಾಕ್ಟೋಮೀಟರ್. ಸರಿಯಾದ ಉತ್ತರ ಸ್ಪಿಗ್ಮೋಮಾನೋಮೀಟರ್. ಓಕೆನಾ ಸ್ನೇಹಿತರೆ? ಮತ್ತೊಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಆರೋಗ್ಯವಂತ ವ್ಯಕ್ತಿಯ ದೇಹದ ರಕ್ತದ ಒತ್ತಡ, ಒಬ್ಬ ಹೆಲ್ತಿ ಮ್ಯಾನ್ ಬಾಡಿ ಬ್ಲಡ್ ಪ್ರೆಷರ್ ಎಷ್ಟಿರುತ್ತೆ? 120/80 mmHg, 120/80 mmHg. ಓಕೆನಾ? ಅದೇ ರೀತಿ ರಕ್ತದ ಒತ್ತಡವನ್ನು ಮೊದಲು ಅಧ್ಯಯನ ಮಾಡಿದ ವಿಜ್ಞಾನಿ ಯಾರು? ಯಾವ ಸೈಂಟಿಸ್ಟು ಬ್ಲಡ್ ಪ್ರೆಷರನ್ನು ಫಸ್ಟ್ ಟೈಮ್ ಸ್ಟಡಿ ಮಾಡ್ದ? ರಕ್ತದ ಒತ್ತಡವನ್ನು ಮೊದಲು ಅಧ್ಯಯನ ಮಾಡಿದ ವಿಜ್ಞಾನಿ. ಆನ್ಸರ್ ಸ್ಟೀವನ್ ಹಾಲ್. ಓಕೆನಾ? ಎಸ್. ಇಲ್ಲಿ ಆಪ್ಷನ್ ಬಿ ಹೈಡ್ರೋಮೀಟರ್ ಅಂದೆ. ಏನು ಸ್ಪೆಷಲು? ದ್ರವಗಳ ಸಾಂದ್ರತೆಯನ್ನು, ಡೆನ್ಸಿಟಿ ಆಫ್ ಲಿಕ್ವಿಡ್ಸ್, ದ್ರವಗಳ ಸಾಂದ್ರತೆ, ಪೆಟ್ರೋಲ್ ಡೆನ್ಸಿಟಿ ಆಗಿರ್ಬೋದು, ಡೀಸೆಲ್ ಡೆನ್ಸಿಟಿ ಆಗಿರ್ಬೋದು, ಸೀಮೆಎಣ್ಣೆ ಸಾಂದ್ರತೆ ಆಗಿರ್ಬೋದು, ಈ ಥರ ದ್ರವಗಳ ಸಾಂದ್ರತೆಯನ್ನು, ಡೆನ್ಸಿಟಿ ಆಫ್ ಲಿಕ್ವಿಡ್ಸನ್ನು ಮೆಜರ್ ಮಾಡೋಕ್ಕೆ ಅಳೆಯಲು ಬಳಸೋ ಉಪಕರಣ ಯಾವುದು? ಇನ್ಸ್ಟ್ರುಮೆಂಟ್ ಯಾವುದು? ಹೈಡ್ರೋಮೀಟರ್. ಓಕೆನಾ? ಎಸ್. ಆಪ್ಷನ್ ಸಿ ಪಾಲಿಗ್ರಾಫ್ ಅಂದೆ. ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಗ್ರಾಫ್ ಯಾವುದು? ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ತಂತ್ರಜ್ಞಾನ ಯಾವುದು ಅಥವಾ ಗ್ರಾಫ್ ಯಾವುದು? ಆನ್ಸರ್ ಪಾಲಿಗ್ರಾಫ್. ಡಿಟೆಕ್ಟ್ ಲೈ. ಆಪ್ಷನ್ ಡಿ ಲ್ಯಾಕ್ಟೋಮೀಟರ್ ಅಂದೆ. ಲ್ಯಾಕ್ಟೋಮೀಟರ್ ಏನು ಸ್ಪೆಷಲು?
ಹಾಲಿನ ಶುದ್ಧತೆಯನ್ನು ಅಥವಾ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ. ಡೆನ್ಸಿಟಿ ಆಫ್ ಮಿಲ್ಕನ್ನು ಅಥವಾ ಪ್ಯೂರಿಟಿ ಆಫ್ ಮಿಲ್ಕನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು? ಆನ್ಸರ್ ಲ್ಯಾಕ್ಟೋಮೀಟರ್. ಇದಕ್ಕೆ ಕನ್ನಡದಲ್ಲಿ ದುಗ್ಧ ಮಾಪಕ ಅಂತ ಹೇಳ್ತೀವಿ. ದುಗ್ಧ ಮಾಪಕ ಅಂದರೂ ಒಂದೇ, ಲ್ಯಾಕ್ಟೋಮೀಟರ್ ಅಂದರೂ ಒಂದೇನೆ. ಓಕೆನಾ? ಮತ್ತೊಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಶುದ್ಧ ಹಾಲಿನ ಸಾಂದ್ರತೆ, ಶುದ್ಧ ಹಾಲಿನ ಸಾಂದ್ರತೆ 1.026 1.026 ಇದು ಶುದ್ಧ ಹಾಲಿನ ಸಾಂದ್ರತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಮೇಘಾಲಯದಲ್ಲಿ ಕಂಡು ಬಂದ ಡೆತ್ ಕ್ಯಾಪ್ ಒಂದು ಡ್ಯಾಶ್. ಈ ಡೆತ್ ಕ್ಯಾಪ್ ಅನ್ನೋದೇನೋ? ಆಪ್ಷನ್ ಎ ಅಣಬೆ ಮಶ್ರೂಮ್, ಆಪ್ಷನ್ ಬಿ ಸಮುದ್ರ ಕುದುರೆ ಸಿ ಹಾರ್ಸ್, ಆಪ್ಷನ್ ಸಿ ಆಸ್ಟ್ರೇಷಿಯನ್, ಆಪ್ಷನ್ ಡಿ ಎಕ್ಸೋಸಿಟಾಸ್. ಸರಿಯಾದ ಉತ್ತರ ಅಣಬೆ ಮಶ್ರೂಮ್. ಓಕೆನಾ? ಅಣಬೆ ಅಂದಾಗ ಮತ್ತು ಯಾವ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಅಣಬೆಗಳನ್ನು ಯಾವ ಸಾಮ್ರಾಜ್ಯದ ಅಡಿಯಲ್ಲಿ ಇಟ್ಟಿದ್ದಾರೆ ಅಥವಾ ಅಣಬೆಗಳು ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತವೆ? ಆನ್ಸರ್ ಶಿಲೀಂಧ್ರ ಸಾಮ್ರಾಜ್ಯ ಅಥವಾ ಮೈಕೋಟ ಸಾಮ್ರಾಜ್ಯ. ಮಶ್ರೂಮ್ಸನ್ನು ಅಂಡರ್ ಕಿಂಗ್ಡಮ್ ಮೈಕೋಟ ಅಲ್ಲಿ ಅಡಿಯಲ್ಲಿ ಇಟ್ಟಿದ್ದಾರೆ. ಮೀನ್ಸ್ ಮಶ್ರೂಮ್ಸ್ ಯಾವುದಕ್ಕೆ ಎಕ್ಸಾಂಪಲ್ಸ್ ಆಗ್ತವೆ? ಕಿಂಗ್ಡಮ್ ಮೈಕೋಟಗೆ ಎಕ್ಸಾಂಪಲ್ಸ್ ಆಗ್ತವೆ. ಓಕೆನಾ? ಇಲ್ಲಿ ಅಣಬೆ ಅಂದಾಗ ಮತ್ಯಾವ ಪಾಯಿಂಟ್ ಗೊತ್ತಿರಬೇಕು? ಮಶ್ರೂಮ್ಸಲ್ಲಿ ಅಣಬೆಗಳಲ್ಲಿ ಕ್ಲೋರೋಫಿಲ್ ಪತ್ರಹರಿತ್ ಇರೋದಿಲ್ಲ. ಓಕೆನಾ? ಎಸ್. ಇಲ್ಲಿ ಆಪ್ಷನ್ ಬಿ ಸಮುದ್ರ ಕುದುರೆ ಎಂದೆ. ಆ್ಯಕ್ಚುಲಿ ಇದು ಒಂದು ಮೀನು. ಸಮುದ್ರ ಕುದುರೆ ಎನ್ನುವುದು ಒಂದು ಮೀನಿನ ಹೆಸರು. ಇದನ್ನು ಟಿ ಡಿಯಲ್ಲಿ ಕೇಳಿದ್ದಾರೆ. ಸಮುದ್ರ ಕುದುರೆ ಎನ್ನುವುದು ಒಂದು ಮೀನಿನ ಹೆಸರು, ಇದು ಗೊತ್ತಿರಬೇಕು. ಸಮುದ್ರ ಕುದುರೆ ಎಂದಾಗ ಯಾವ ಪಾಯಿಂಟ್ ಸ್ಪೆಷಲ್ ಸರ್? ಲಂಬವಾಗಿ ಈಜುವ ಮೀನು ಅಂತ ಕೇಳ್ತಾರೆ. ಲಂಬವಾಗಿ ಈಜುವ ಮೀನು. ಫಿಶ್ ದಟ್ ಸ್ವಿಮ್ಸ್ ವರ್ಟಿಕಲಿ. ಫಿಶ್ ದಟ್ ಸ್ವಿಮ್ಸ್ ವರ್ಟಿಕಲಿ. ಆನ್ಸರ್ ಸಿ ಹಾರ್ಸ್ ಅಂತೀವಿ, ಹಿಪ್ಪೋ ಕ್ಯಾಂಪಸ್ ಅಂತೀವಿ, ಸಮುದ್ರ ಕುದುರೆ ಅಂತಾರೆ. ಸಮುದ್ರ ಕುದುರೆ ಎಲ್ಲ ಒಂದೇ ಮೀನಿಂಗ್. ಓಕೆ. ಇನ್ನು ಆಪ್ಷನ್ ಸಿ ಆಸ್ಟ್ರೇಷಿಯನ್ ಅಂದೆ. ಆಸ್ಟ್ರೇಷಿಯನ್. ಹಸು ಮೀನು ಎಂದರೆ ಡ್ಯಾಶ್. ಹಸು ಮೀನು ಕೌ ಫಿಶ್. ಈ ಮೀನಿಗೆ ಹಸು ಥರ ಎರಡು ಕೊಂಬಿದೆ, ಮುಖ ಹಸು ಥರ ಕಾಣುತ್ತೆ. ಆದ್ದರಿಂದ ಈ ಮೀನನ್ನು ನಾವು ಹಸು ಮೀನು ಅಂತೀವಿ, ಕೌ ಫಿಶ್ ಅಂತೀವಿ. ಹಸು ಮೀನು ಎಂದರೆ ಡ್ಯಾಶ್. ಯಾವ ಆಪ್ಷನ್ಗೆ ಹೋಗಬೇಕು? ಆಸ್ಟ್ರೇಷಿಯನ್ ಆಪ್ಷನ್ಗೆ ಹೋಗಬೇಕಾಗತ್ತೆ. ಇನ್ನು ಆಪ್ಷನ್ ಡಿ ಎಕ್ಸೋಸಿಟಸ್ ಇದೆ. ಎಕ್ಸೋಸಿಟಸ್ ಸ್ಪೆಷಲ್ ಏನು? ಹಾರುವ ಮೀನು ಎಂದರೆ ಡ್ಯಾಶ್. ಈ ಕೆಳಗಿನವುಗಳಲ್ಲಿ ಯಾವುದು ಹಾರುವ ಮೀನು? ಫ್ಲೈಯಿಂಗ್ ಫಿಶ್ ಯಾವುದು? ಫ್ಲೈಯಿಂಗ್ ಫಿಶ್. ಈ ಆನ್ಸರ್ ಏನು? ಎಕ್ಸೋಸಿಟಸ್. ಈ ಮೀನು ನೀರ ಮೇಲೆ ಹಾರ್ಕೊಂಡು ಹೋಗುತ್ತೆ. ಆದ್ದರಿಂದ ಇದನ್ನು ನಾವು ಹಾರುವ ಮೀನು ಅಂತ ಕರಿತೀವಿ. ಫ್ಲೈಯಿಂಗ್ ಫಿಶ್ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ. ಮೂತ್ರಪಿಂಡಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ಸ್ಟಡಿ ಆಫ್ ಕಿಡ್ನಿ ಕಾಲ್ ಡ್ಯಾಶ್. ಸ್ಟಡಿ ಆಫ್ ಕಿಡ್ನಿ ಕಾಲ್ ಡ್ಯಾಶ್. ಆಪ್ಷನ್ ಎ ನೆಫ್ರಾಲಜಿ, ಆಪ್ಷನ್ ಬಿ ಆಂಕಾಲಜಿ, ಆಪ್ಷನ್ ಸಿ ಆಸ್ಟಿಯಾಲಜಿ, ಆಪ್ಷನ್ ಡಿ ಪೈಕಾಲಜಿ. ಸರಿಯಾದ ಉತ್ತರ ನೆಫ್ರಾಲಜಿ. ಮೂತ್ರಪಿಂಡಗಳ ಅಧ್ಯಯನಕ್ಕೆ ಏನು ಹೇಳ್ತೀವಿ? ನೆಫ್ರಾಲಜಿ ಅಂತೀವಿ. ಇದನ್ನು PSL ಕೇಳಿದ್ದಾರೆ, PCಲೂ ಸಹ ಕೇಳಿದ್ದಾರೆ. ಎಸ್. ಇಲ್ಲಿ ಆಪ್ಷನ್ ಬಿ ಆಂಕಾಲಜಿ ಅಂದಿ. ಏನು ಸ್ಪೆಷಲು? ಕ್ಯಾನ್ಸರ್ನ ಅಧ್ಯಯನಕ್ಕೆ, ಸ್ಟಡಿ ಆಫ್ ಕ್ಯಾನ್ಸರ್ನ ಅಧ್ಯಯನಕ್ಕೆ ಆಂಕಾಲಜಿ ಎನ್ನುವರು. ಎಸ್. ಆಪ್ಷನ್ ಸಿ ಆಸ್ಟಿಯಾಲಜಿ ಎಂದೆ. ಆಸ್ಟಿಯಾಲಜಿ ಮೂಳೆಗಳ ಅಧ್ಯಯನಕ್ಕೆ, ಸ್ಟಡಿ ಆಫ್ ಬೋನ್ಸ್. ಮೂಳೆಗಳ ಅಧ್ಯಯನಕ್ಕೆ ಆಸ್ಟಿಯಾಲಜಿ ಎನ್ನುವರು. ಓಕೆನಾ? ಆಪ್ಷನ್ ಡಿ ಪೈಕಾಲಜಿ ಎಂದೆ. ಪಾಚಿ ಅಥವಾ ಶೈವಲಗಳ ಅಧ್ಯಯನಕ್ಕೆ, ಪಾಚಿ ಅಥವಾ ಶೈವಲಗಳ ಅಧ್ಯಯನಕ್ಕೆ
ಪೈಕಾಲಜಿ ಎನ್ನುವರು. 2017 KS ಪ್ರಶ್ನೆ, 2017 KS ಪ್ರಶ್ನೆ ಇದು. ಓಕೆನಾ. ಸ್ಟಡಿ ಆಫ್ ಆಲ್ಗೆ ಕಾಲ್ಡ್ ಪೈಕಾಲಜಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಅಂಗಾಂಶ ಕೃಷಿಯ ಮೂಲ ತತ್ವ. ಬೇಸಿಕ್ ಪ್ರಿನ್ಸಿಪಲ್ ಆಫ್ ಟಿಶ್ಯೂ ಕಲ್ಚರ್. ಆಪ್ಷನ್ ಎ ಟೋಟಿಪೊಟೆನ್ಸಿ, ಆಪ್ಷನ್ ಬಿ ಆರ್ಕಿಮಿಡಿಸ್ ತತ್ವ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಆಪ್ಷನ್ ಸಿ ಬರ್ನೋಲಿ ತತ್ವ, ಆಪ್ಷನ್ ಡಿ ಪ್ಯಾಸ್ಕಲ್ ನಿಯಮ. ಸರಿಯಾದ ಉತ್ತರ ಟೋಟಿಪೊಟೆನ್ಸಿ. ಏನು ಟೋಟಿಪೊಟೆನ್ಸಿ ಅಂದರೆ, ಒಂದು ಜೀವಕೋಶ ಮುಂದೆ ಒಂದು ಸಂಪೂರ್ಣ ಸಸ್ಯವಾಗಿ ಪರಿವರ್ತನೆಯಾದರೆ, ಒಂದು ಸಿಂಗಲ್ ಸೆಲ್ಲು ಮುಂದೆ ಒಂದು ಕಂಪ್ಲೀಟ್ ಪ್ಲ್ಯಾಂಟ್ ಆಗಿ ಕನ್ವರ್ಟ್ ಆದರೆ, ಅಥವಾ ಒಂದು ಜೀವಕೋಶ ಆಗಿರ್ಬೋದು, ಒಂದು ಸಸ್ಯದ ಭಾಗ ಆಗಿರ್ಬೋದು, ಒಂದು ಸಣ್ಣ ತುಣುಕಾಗಿರ್ಬೋದು, ಒಂದು ಸಣ್ಣ ಪೀಸ್ ಆಗಿರ್ಬೋದು, ಆ ಒಂದು ಜೀವಕೋಶ ಅಥವಾ ಒಂದು ಸಣ್ಣ ಪೀಸು ಮುಂದೆ ಒಂದು ಸಂಪೂರ್ಣ ಗಿಡವಾಗಿ, ಒಂದು ಸಂಪೂರ್ಣ ಸಸ್ಯವಾಗಿ, ಒಂದು ಕಂಪ್ಲೀಟ್ ಪ್ಲ್ಯಾಂಟ್ ಆಗಿ ಪರಿವರ್ತನೆಯಾದರೆ, ಕನ್ವರ್ಟ್ ಆದರೆ, ಆ ಒಂದು ವಿದ್ಯಮಾನಕ್ಕೆ ಏನು ಹೇಳ್ತೀವಿ? ಟೋಟಿಪೊಟೆನ್ಸಿ ಅಂತೀವಿ. ಈ ತತ್ವದ ಮೇಲೆ ಅಂಗಾಂಶ ಕೃಷಿ ಟಿಶ್ಯೂ ಕಲ್ಚರ್ ಕೆಲಸ ಮಾಡುತ್ತೆ, ವರ್ಕ್ ಮಾಡುತ್ತೆ. ಓಕೆನಾ. ಇಲ್ಲಿ ಆಪ್ಷನ್ ಬಿ ಆರ್ಕಿಮಿಡಿಸ್ ತತ್ವ ಅಂದೆ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಎಲ್ಲಿ ಯೂಸ್ ಮಾಡ್ತೀವಿ? ದೋಣಿಯ ವಿನ್ಯಾಸ, ಡಿಸೈನಿಂಗ್ ಆಫ್ ಬೋಟ್, ದೋಣಿಗೆ ಆಕಾರವನ್ನು ಕೊಡುವಾಗ, ಹಡಗಿನ ವಿನ್ಯಾಸ, ಹಡಗಿಗೆ ಆಕಾರವನ್ನು ಕೊಡುವಾಗ, ಜಲಾಂತರ್ಗಾಮಿಗಳ ವಿನ್ಯಾಸ, ಮೀನ್ಸ್ ಜಲಾಂತರ್ಗಾಮಿ ಮೀನ್ಸ್ ಸಬ್ಮೆರಿನ್, ಆ ಸಬ್ಮೆರಿನ್ಗೆ ಆಕಾರವನ್ನು ಕೊಡುವಾಗ, ಲ್ಯಾಕ್ಟೋಮೀಟರ್ ತಯಾರಿಕೆ, ಮ್ಯಾನುಫ್ಯಾಕ್ಚರ್ ಆಫ್ ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್ ತಯಾರಿಕೆ, ಎಲ್ಲ ಕಡೆ ಬಳಸುವ ತತ್ವ ಯಾವುದು? ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಜಲಾಂತರ್ಗಾಮಿಗಳ ವಿನ್ಯಾಸ ಅಂದೆ, ದೋಣಿಯ ವಿನ್ಯಾಸ ಅಂದೆ, ಹಡಗಿನ ವಿನ್ಯಾಸ ಅಂದೆ, ಲ್ಯಾಕ್ಟೋಮೀಟರ್ ತಯಾರಿಕೆ ಅಂದೆ, ಹೈಡ್ರೋಮೀಟರ್ ತಯಾರಿಕೆ ಅಂದೆ, ಎಲ್ಲ ಕಡೆ ಬಳಸ್ತಕ್ಕಂಥ ಪ್ರಿನ್ಸಿಪಲ್ ಯಾವುದು? ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಇಂತಹ ಹೊಸ ವಿಚಾರಗಳು ಪ್ರಸ್ತುತ ಬದಲಾವಣೆಯಾಗಿರ್ತಕ್ಕಂತಹ ಸೈನ್ಸ್ ಪುಸ್ತಕದಲ್ಲಿ ಇವೆಲ್ಲ ಬಂದಿದ್ದಾವೆ, ಮುಂದೆ ಎಕ್ಸಾಮ್ಗೂ ಬರ್ಬೋದು. ಎಸ್, ಇಲ್ಲಿ ಆಪ್ಷನ್ ಸಿ ಬರ್ನೋಲಿ ತತ್ವ ಅಂದೆ. ವಿಮಾನಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಆನ್ಸರ್ ಬರ್ನೋಲಿ ಪ್ರಿನ್ಸಿಪಲ್. ಅಥವಾ ವಿಮಾನಗಳ ರೆಕ್ಕೆಗಳನ್ನು ತಯಾರು ಮಾಡುವಾಗ, ಹಾಗೆ ವಿನ್ಯಾಸವನ್ನು ಮಾಡುವಾಗ ಬಳಸುವ ತತ್ವ ಯಾವುದು? ಆನ್ಸರ್ ಬರ್ನೋಲಿ ತತ್ವ, ಬರ್ನೋಲಿ ಪ್ರಿನ್ಸಿಪಲ್. ಎಸ್, ಆಪ್ಷನ್ ಡಿ ಪ್ಯಾಸ್ಕಲ್ ನಿಯಮ ಅಂದೆ. ಪ್ಯಾಸ್ಕಲ್ ನಿಯಮ. ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ಗಳು ಅಥವಾ ಕಾರುಗಳ ಬ್ರೇಕ್ ವ್ಯವಸ್ಥೆ. ಹೈಡ್ರಾಲಿಕ್ ಬ್ರೇಕ್ ವ್ಯವಸ್ಥೆಗಳು ಯಾವ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಆನ್ಸರ್ ಪ್ಯಾಸ್ಕಲ್ ನಿಯಮ. ಅರ್ಥ ಆಯ್ತಾ? ಎಲ್ಲ ಪಾಯಿಂಟು ಮೋಸ್ಟ್ ವಾಂಟೆಡ್ ಇದ್ದಾವೆ. ನೀವು ಪ್ರತಿ ಆಪ್ಷನ್ ಮೇಲೆ ನಾನು ಏನು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾ ಇದ್ದೀನೋ ಅವೆಲ್ಲವನ್ನು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಎಸ್, ನೆಕ್ಸ್ಟ್ ಪ್ರಶ್ನೆ, ಮಯೋಫಿಯಾ ಎಂದರೆ ಡ್ಯಾಶ್. ಮಯೋಫಿಯಾ ಮೀನ್ಸ್ ಡ್ಯಾಶ್. ಆಪ್ಷನ್ ಎ ಸಮೀಪ ದೃಷ್ಟಿದೋಷ, ಶಾರ್ಟ್ ಸೈಡ್ನೆಸ್. ಆಪ್ಷನ್ ಬಿ ಮಹಿಳೆಯರ ಬಗ್ಗೆ ಭಯ. ಆಪ್ಷನ್ ಸಿ ನೀರಿನ ಬಗ್ಗೆ ಭಯ. ಆಪ್ಷನ್ ಡಿ ಬೆಳಕಿನ ಬಗ್ಗೆ ಭಯ. ಸರಿಯಾದ ಉತ್ತರ ಸಮೀಪ ದೃಷ್ಟಿದೋಷ. ಇದನ್ನು PCL ಕೇಳಿದ್ದಾರೆ. ಸಮೀಪ ದೃಷ್ಟಿದೋಷ ಅಂದ್ರೇನು? ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಸಮೀಪ ದೃಷ್ಟಿದೋಷ ಮೀನ್ಸ್ ಶಾರ್ಟ್ ಸೈಡ್ನೆಸ್ ಅಂದ್ರೇನು? ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಡಿಸ್ಟೆಂಟ್ ಆಬ್ಜೆಕ್ಟ್, ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಆಪ್ಷನ್ ಬಿ ಮಹಿಳೆಯರ ಬಗ್ಗೆ ಭಯ ಅಂದೆ. ಏನು? ಪ್ರಶ್ನೆ ಏನು ಕೇಳ್ತಾರೆ? ಗೈನೋಫೋಬಿಯಾ ಎಂದರೆ ಡ್ಯಾಶ್. ಯಾವ ಆಪ್ಷನ್ ಹೋಗಬೇಕು? ಮಹಿಳೆಯರ ಬಗ್ಗೆ ಭಯ.
ಲೇಡೀಸ್ ಕಂಡ್ರೆ ಭಯ ಆಗ್ತಾ ಇದೆ ಅಂದರೆ ಅದಕ್ಕೆ ಯಾವ ರೋಗ ಅಂತೀವಿ? ಗೈನೋಫೋಬಿಯಾ ಎನ್ನುವರು. ಗೈನೋಫೋಬಿಯಾ ಅರ್ಥ ಆಯ್ತಾ? ಇನ್ನು ಹೈಡ್ರೋಫೋಬಿಯಾ ಎಂದರೆ ಡ್ಯಾಶ್. ಹೈಡ್ರೋಫೋಬಿಯಾ ಎಂದರೆ ಡ್ಯಾಶ್ ಮೀನ್ಸ್ ಆನ್ಸರ್ ಏನು? ನೀರಿನ ಬಗ್ಗೆ ಭಯ. ನೀರು ಕಂಡ್ರೆ ಭಯ ಪಡ್ತಾವ್ರಿ ಅಂದರೆ ಯಾವ ರೋಗ ಅದು? ಹೈಡ್ರೋಫೋಬಿಯಾ. ಓಕೆನಾ? ಇನ್ನು ಫೋಟೋಫೋಬಿಯಾ ಎಂದರೆ ಡ್ಯಾಶ್. ಫೋಟೋ ಮೀನ್ಸ್ ಬೆಳಕು. ಯಾಕೆ ಮೀನ್ಸ್ ಬೆಳಕು ಕಂಡರೆ ಭಯ ಆಗ್ತಾ ಇದೆ ಅಂದರೆ ಅದಕ್ಕೆ ಅಂತಹ ರೋಗಕ್ಕೆ ನಾವೇನಂತೀವಿ? ಫೋಟೋಫೋಬಿಯಾ ಅಂತೀವಿ. ಫೋಟೋಫೋಬಿಯಾ ಎಂದರೆ ಆನ್ಸರ್ ಏನು? ಬೆಳಕಿನ ಬಗ್ಗೆ ಭಯ. ಈ ಥರ ಎಲ್ಲ ಪಾಯಿಂಟ್ಸ್ನು ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭೂತಾಪದ ಏರಿಕೆಗೆ ಕಾರಣವಾದ ಮುಖ್ಯ ಅನಿಲ. ಗ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ CFC, ಆಪ್ಷನ್ ಸಿ ಆರ್ಸೆನಿಕ್, ಆಪ್ಷನ್ ಡಿ ನೈಟ್ರೇಟ್. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಏನು ಭೂತಾಪದ ಏರಿಕೆ ಅಂದರೆ? ಏನು? ಭೂಮಿ ಮತ್ತು ಸಾಗರದ ನೀರಿನ ಸರಾಸರಿ ತಾಪದಲ್ಲಾಗುವ ಹೆಚ್ಚಳಕ್ಕೆ. ಭೂಮಿ ಮತ್ತು ಸಾಗರದ ನೀರಿನ ಸರಾಸರಿ ತಾಪದಲ್ಲಾಗುವ ಹೆಚ್ಚಳಕ್ಕೆ ಏನು ಹೇಳ್ತೀವಿ ನಾವು? ಗ್ಲೋಬಲ್ ವಾರ್ಮಿಂಗ್, ಭೂತಾಪದ ಏರಿಕೆ ಅಂತೇಳಿ ಕರಿತೀವಿ. ಇದಕ್ಕೆ ಕಾರಣವಾದ ಮುಖ್ಯ ಗ್ಯಾಸ್ ಯಾವುದು? ಮೇನ್ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡಿಂದ ಗ್ಲೋಬಲ್ ವಾರ್ಮಿಂಗು ಆಗುತ್ತೆ, ಹಸಿರುಮನೆ ಪರಿಣಾಮನೂ ಆಗುತ್ತೆ. ಅರ್ಥ ಆಯ್ತಾ? ಎಸ್, ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಆಧುನಿಕ ಜಗತ್ತು, ಮಾಡರ್ನ್ ವರ್ಲ್ಡ್, ಆಧುನಿಕ ಜಗತ್ತು ಎದುರಿಸ್ತಿರುವ ಬಹುದೊಡ್ಡ ಸಮಸ್ಯೆ ಯಾವುದು? ಆಧುನಿಕ ಜಗತ್ತು ಫೇಸ್ ಮಾಡ್ತಾ ಇರ್ತಕ್ಕಂತಹ ಬಹುದೊಡ್ಡ ಸಮಸ್ಯೆ ಯಾವುದು? ಆನ್ಸರ್ ಭೂತಾಪದ ಏರಿಕೆ, ಗ್ಲೋಬಲ್ ವಾರ್ಮಿಂಗ್. ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಎಸ್, ಇಲ್ಲ ಆಪ್ಷನ್ ಬಿ CFC ಅಂದೆ. CFC ಯಾವ ರಾಸಾಯನಿಕ ವಾತಾವರಣಕ್ಕೆ ಸೇರುತ್ತಿರುವುದರಿಂದ ಓಝೋನ್ ಪದರ ನಾಶವಾಗುತ್ತಿದೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಯಾವ ಆಪ್ಷನ್ ಹೋಗಬೇಕು? CFC. ಇಂದು AC ಗಳಿಂದ, ಫ್ರಿಡ್ಜ್ಗಳಿಂದ, ಏರೋಸಾಲ್ಗಳಿಂದ CFC ಕ್ಲೋರೋಫ್ಲೋರೋಕಾರ್ಬನ್ ಎಂಬ ರಾಸಾಯನಿಕ ವಾತಾವರಣಕ್ಕೆ ಸೇರ್ತಾ ಇದೆ. ಇದರ ಪರಿಣಾಮ ಓಝೋನ್ ಪದರ ನಾಶ ಆಗ್ತಾ ಇದೆ. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಸಿ ಆರ್ಸೆನಿಕ್ ಅಂದೆ. ಆರ್ಸೆನಿಕನ್ನು ನಾವು ಸೇವನೆ ಮಾಡೋದ್ರಿಂದ, ಆರ್ಸೆನಿಕನ್ನು ನಾವು ಉಸಿರಾಡೋದ್ರ ಮೂಲಕ ತಗೊಳ್ಳೋದ್ರಿಂದ, ಸೇವನೆ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ. ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ. ಯಾವ ರಾಸಾಯನಿಕ ನಮ್ಮ ದೇಹವನ್ನು, ನಮ್ಮ ಶ್ವಾಸಕೋಶವನ್ನು ಸೇರೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತದೆ? ಯಾವ ಆಪ್ಷನ್ ಹೋಗಬೇಕು? ಆರ್ಸೆನಿಕ್. ಅರ್ಥ ಆಯ್ತಾ? ಇನ್ನು ನೈಟ್ರೇಟ್ ಅಂದೆ. ಇಲ್ಲೊಂದು ಮೋಸ್ಟ್ ವಾಂಟೆಡ್ ಕ್ವಶನ್ ಕೇಳ್ತಾರೆ. ಸಸ್ಯಗಳು ವಾತಾವರಣದ ನೈಟ್ರೋಜನನ್ನು ಯಾವ ರೂಪದಲ್ಲಿ ಪಡೆದುಕೊಳ್ಳುತ್ತವೆ? ಸಸ್ಯಗಳು ವಾತಾವರಣದ ನೈಟ್ರೋಜನನ್ನು ಯಾವ ರೂಪದಲ್ಲಿ ಪಡೆದುಕೊಳ್ಳುತ್ತವೆ? ಆನ್ಸರ್ ನೈಟ್ರೇಟ್. ಸ್ನೇಹಿತರೆ, ಸಸ್ಯಗಳ ಬೆಳವಣಿಗೆಗೆ ನೈಟ್ರೋಜನ್ ಬೇಕು. ವಾತಾವರಣದಲ್ಲಿ 78% ನೈಟ್ರೋಜನ್ ಇದೆ. ಆದರೆ ಸಸ್ಯಗಳಿಗೆ ಆ ಒಂದು ನೈಟ್ರೋಜನನ್ನು ನೇರವಾಗಿ ಹೀರಿಕೊಳ್ಳುವ ಶಕ್ತಿ ಇಲ್ಲ. ಯಾವಾಗ ಬ್ಯಾಕ್ಟೀರಿಯಾಗಳು ಅದು ಮುಖ್ಯವಾಗಿ ರೈಜೋಬಿಯಂ ಬ್ಯಾಕ್ಟೀರಿಯಾ, ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ, ರೂಟ್ ನಾಡ್ಯೂಲ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಕಂಟೈನ್ಸ್ ರೈಜೋಬಿಯಂ ಬ್ಯಾಕ್ಟೀರಿಯಾ. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸ ಮಾಡುವ ರೈಜೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ? ರೈಜೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದ ಅಟ್ಮಾಸ್ಫರಿಕ್ ನೈಟ್ರೋಜನನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವಾಗ
ನೈಟ್ರೋಜನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಆಯಿತು. ಆ ಕನ್ವರ್ಟ್ ಆದ ಪರಿವರ್ತನೆಯಾದ ನೈಟ್ರೇಟನ್ನು ಸಸ್ಯಗಳು ಹೀರ್ಕೊಂಡು ಬೆಳೀತಾ ಹೋಗ್ತವೆ. ಪ್ರಶ್ನೆ ಹೆಂಗೆ ಹೇಳ್ತಾರೆ, ಸಸ್ಯಗಳು ವಾತಾವರಣದ ನೈಟ್ರೋಜನನ್ನು ಯಾವ ರೂಪದಲ್ಲಿ ಪಡೆದುಕೊಳ್ಳುತ್ತವೆ? ಆನ್ಸರ್ ನೈಟ್ರೇಟ್. ಕೆ ಎಸ್ ಅಲ್ಲಿ ಬಂದಿದೆ, ಸಾಕಷ್ಟು ಪರೀಕ್ಷೆಯಲ್ಲಿ ಬಂದಿದೆ, ಪುನಃ ರಿಪೀಟ್ ಆಗುತ್ತೆ ಈ ಪಾಯಿಂಟು. ಎಸ್. ನೆಕ್ಸ್ಟ್ ಪ್ರಶ್ನೆ, ಇ ಸಿ ಜಿಯನ್ನು ಕಂಡುಹಿಡಿದ ವಿಜ್ಞಾನಿ. ಹೂ ಡಿಸ್ಕವರ್ಡ್ ಇ ಸಿ ಜಿ? ಇ ಸಿ ಜಿ ಅಂದ್ರೇನು? ಎಲೆಕ್ಟ್ರೋಕಾರ್ಡಿಯೋಗ್ರಫಿ. ಈ ಇ ಸಿ ಜಿನ ಎಲ್ಲಿ ಯೂಸ್ ಮಾಡ್ತೀವಿ? ಇ ಸಿ ಜಿನ ನಾವು ಹೃದಯದ ಕಾರ್ಯವನ್ನು, ಫಂಕ್ಷನಿಂಗ್ ಆಫ್ ಹಾರ್ಟನ್ನು ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೃದಯದ ಕಾರ್ಯವನ್ನು ತಿಳಿಯಲು ಬಳಸೋ ತಂತ್ರಜ್ಞಾನ ಯಾವುದು? ಫಂಕ್ಷನಿಂಗ್ ಆಫ್ ಹಾರ್ಟನ್ನು ಯಾವ ಟೆಕ್ನಾಲಜಿನ ಯೂಸ್ ಮಾಡಿ ಚೆಕ್ ಮಾಡ್ತಾರೆ? ಆನ್ಸರ್ ಇ ಸಿ ಜಿ. ಇ ಸಿ ಜಿ ಫುಲ್ ಫಾರ್ಮ್ ಏನು? ಎಲೆಕ್ಟ್ರೋ ಕಾರ್ಡಿಯೋಗ್ರಫಿ. ಈ ಇ ಸಿ ಜಿನ ಕಂಡುಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ ಎ ಐಸ್ತೋವನಿ, ಆಪ್ಷನ್ ಬಿ ಗೋಲ್ಡ್ ಪಸ್, ಆಪ್ಷನ್ ಸಿ ರಾಬರ್ಟ್ ಹುಕ್, ಆಪ್ಷನ್ ಡಿ ಚಾರ್ಲ್ಸ್ ಬ್ಯಾಬೇಜ್. ಸರಿಯಾದ ಉತ್ತರ ಐಸ್ತೋವನಿ. ಅರ್ಥ ಆಯ್ತಾ? ಇಲ್ಲಿ ಆಪ್ಷನ್ ಬಿ ಗೋಲ್ಡ್ ಪಸ್ ಅಂದೆ. ಪ್ರೋಟೋಜೋವಾ ಎಂಬ ಪದ ಕೊಟ್ಟ ವಿಜ್ಞಾನಿ ಯಾರು? ಪ್ರೋಟೋಜೋವಾ. ಆನ್ಸರ್ ಗೋಲ್ಡ್ ಪಸ್. ಪ್ರೋಟೋಜೋವಾ ಎಂಬ ಪದವನ್ನು ಕೊಟ್ಟ ವಿಜ್ಞಾನಿ ಯಾರು? ಆನ್ಸರ್ ಗೋಲ್ಡ್ ಪಸ್. ಇದರ ಹೊಸ ಪಾಯಿಂಟ್ಗಳು 4G ಸೈನ್ಸಲ್ಲಿ ಅಪ್ಡೇಟ್ ಆಗಿದ್ದಾವೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಆಲ್ರೆಡಿ ಅಪ್ಡೇಟ್ ಆಗಿದ್ದಾವೆ. ಆದ್ದರಿಂದ ನೀವು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಎಸ್. ಆಪ್ಷನ್ ಸಿ ರಾಬರ್ಟ್ ಹುಕ್ ಅಂದೆ. ರಾಬರ್ಟ್ ಹುಕ್ ಸ್ಪೆಷಲ್ ಏನೋ? ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಹೂ ಡಿಸ್ಕವರ್ಡ್ ಸೆಲ್? ಜೀವಕೋಶವನ್ನು ಕಂಡು ಹಿಡಿದ ವಿಜ್ಞಾನಿ. ಆನ್ಸರ್ ರಾಬರ್ಟ್ ಹುಕ್. ಇನ್ನು ಆಪ್ಷನ್ ಡಿ ಚಾರ್ಲ್ಸ್ ಬ್ಯಾಬೇಜ್. ನಿಮಗೆಲ್ಲ ಗೊತ್ತು, ಕಂಪ್ಯೂಟರ್ನ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಈ ಥರ ನೀವು ಪ್ರತಿ ಪಾಯಿಂಟನ್ನು ನೀಟಾಗಿ ಬರ್ಕೋಬೇಕಾಗುತ್ತೆ. ಅನವಶ್ಯಕವಾಗಿ ಏನೂ ಹೇಳ್ತಾ ಇಲ್ಲ, ಎಲ್ಲವೂ ಮೋಸ್ಟ್ ವಾಂಟೆಡು, ಎಲ್ಲವೂ ಯೂಸ್ ಆಗ್ತವೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ದಿ ಡಿಸೆಂಟ್ ಆಫ್ ಮ್ಯಾನ್ ಗ್ರಂಥ ಬರೆದ ವಿಜ್ಞಾನಿ ಯಾರು? ದಿ ಡಿಸೆಂಟ್ ಆಫ್ ಮ್ಯಾನ್ ಆ ಬುಕ್ಕನ್ನು ಬರೆದಿದ್ದು, ರೈಟ್ ಮಾಡಿದ್ದು. ಆಪ್ಷನ್ ಎ ಚಾರ್ಲ್ಸ್ ಡಾರ್ವಿನ್, ಆಪ್ಷನ್ ಬಿ ಚರಕ, ಆಪ್ಷನ್ ಸಿ ಲೆಮಾರ್ಕ್, ಆಪ್ಷನ್ ಡಿ ಗಿಲ್ಬರ್ಟ್. ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್. ಸ್ನೇಹಿತರೆ, ಮಾನವನ ವಿಕಾಸದ ಮೇಲೆ ಹ್ಯೂಮನ್ ಎವಲ್ಯೂಷನ್ ಮೇಲೆ ಮಂಗನಿಂದ ಮಾನವ ಹೇಗಾದ, ಇದರ ಮಾನವನ ವಿಕಾಸದ ಮೇಲೆ ಚಾರ್ಲ್ಸ್ ಡಾರ್ವಿನ್ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ ಒಂದು ಗ್ರಂಥದ ಹೆಸರೇ ದಿ ಡಿಸೆಂಟ್ ಆಫ್ ಮ್ಯಾನ್. ನೀವೆಲ್ಲ ಕೇವಲ ಒಂದೇ ಒಂದು ಓದಿದ್ದೀರಿ, ಆರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥ ಬರೆದ ವಿಜ್ಞಾನಿ ಯಾರು? ಆನ್ಸರ್ ಚಾರ್ಲ್ಸ್ ಡಾರ್ವಿನ್. ಅದೇ ಚಾರ್ಲ್ಸ್ ಡಾರ್ವಿನು ಮಾನವನ ವಿಕಾಸದ ಮೇಲೆ, ಹ್ಯೂಮನ್ ಎವಲ್ಯೂಷನ್ ಮೇಲೆ ಮತ್ತೊಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದ ಹೆಸರೇ ದಿ ಡಿಸೆಂಟ್ ಆಫ್ ಮ್ಯಾನ್. ಅರ್ಥ ಆಯ್ತಾ? ಇಲ್ಲಿ ಚರಕ ಅಂದಾಗ ಚರಕನ ಬಗ್ಗೆ ಈ ಒಂದು ಚರಕ ವಿಜ್ಞಾನಿಯ ಪ್ರಸಿದ್ಧ ಪುಸ್ತಕ ಯಾವುದು? ಚರಕ ಸಂಹಿತೆ. ಇನ್ನು ಲೆಮಾರ್ಕ್ ಅಂದಾಗ ಲೆಮಾರ್ಕನ ಪ್ರಸಿದ್ಧ ಗ್ರಂಥ ಯಾವುದು? ಲೆಮಾರ್ಕನ ಪ್ರಸಿದ್ಧ ಗ್ರಂಥ ಫಿಲಾಸಾಫಿಕ್ ಝುವಾಲಾಸಿಕ್. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಡಿ ಗಿಲ್ಬರ್ಟ್ ಅಂದೆ. ಗಿಲ್ಬರ್ಟ್ ವಿಜ್ಞಾನಿಯ ಪ್ರಸಿದ್ಧ ಗ್ರಂಥ ಯಾವುದು? ಗಿಲ್ಬರ್ಟ್ ವಿಜ್ಞಾನಿ ಅಯಸ್ಕಾಂತಗಳ ಮೇಲೆ, ಮ್ಯಾಗ್ನೆಟ್ ಮೇಲೆ ಒಂದು ಗ್ರಂಥವನ್ನು ಬರೆದಿದ್ದಾನೆ, ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಆ ಪುಸ್ತಕದ ಹೆಸರೇ ದಿ ಮ್ಯಾಗ್ನೆಟ್. ಪ್ರಶ್ನೆ ಹೆಂಗೆ ಕೇಳ್ತಾರೆ? ದಿ ಮ್ಯಾಗ್ನೆಟ್ ಗ್ರಂಥ ಬರೆದ ವಿಜ್ಞಾನಿ ಯಾರು? ಆನ್ಸರ್ ಗಿಲ್ಬರ್ಟ್. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಭ್ರೂಣದ ಲಿಂಗದ ಪತ್ತೆಗೆ ಸೆಕ್ಸ್ ಆಫ್ ದ ಬೇಬಿ ಭ್ರೂಣದ ಲಿಂಗದ ಪತ್ತೆಗೆ ಬಳಸುವ ತಂತ್ರಜ್ಞಾನ ಡ್ಯಾಶ್. ಅಂದರೆ ಯಾವ ಟೆಕ್ನಾಲಜಿನ ಯೂಸ್ ಮಾಡಿ ಸೆಕ್ಸ್ ಆಫ್ ದ ಬೇಬಿಯನ್ನು ಡಿಟರ್ಮೈನ್ ಮಾಡ್ತಾರೆ? ಆಪ್ಷನ್ ಎ ಆಮ್ನಿಯೋಸೆಂಟಸಿಸ್,
ಆಪ್ಷನ್ ಬಿ ಫೇಸ್ ಮೇಕರ್, ಆಪ್ಷನ್ ಸಿ BOD, ಆಪ್ಷನ್ ಡಿ ಡಯಾಲಿಸಿಸ್. ಸರಿಯಾದ ಉತ್ತರ ಭ್ರೂಣದ ಲಿಂಗದ ಪತ್ತೆಗೆ ಬಳಸುವ ತಂತ್ರಜ್ಞಾನ ಯಾವುದು? ಆಮ್ನಿಯೋಸೆಂಟಸಿಸ್. ಆಮ್ನಿಯೋಸೆಂಟಸಿಸ್. ಓಕೆನಾ. ಇಲ್ಲಿ ಆಪ್ಷನ್ ಬಿ ಫೇಸ್ ಮೇಕರ್ ಅಂದೆ. ಫೇಸ್ ಮೇಕರ್ ಹೃದಯ ಬಡಿತವನ್ನು ಹೆಚ್ಚಿಸಲು, ಹೃದಯ ಬಡಿತವನ್ನು ಹೆಚ್ಚಿಸಲು, ಹೃದಯ ಬಡಿತವನ್ನು ಹೆಚ್ಚಿಸಲು ಹಾರ್ಟ್ ಬೀಟು ಸ್ಲೋ ಆಗಿದ್ದರೆ, ಹಾರ್ಟ್ ಬೀಟು ಸ್ಲೋ ಆಗಿದ್ದರೆ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ, ಹೃದಯ ಬಡಿತವನ್ನು ಹಾರ್ಟ್ ಬೀಟನ್ನು ಇನ್ಕ್ರೀಸ್ ಮಾಡೋಕ್ಕೆ, ಜಾಸ್ತಿ ಮಾಡೋಕ್ಕೆ, ಹೆಚ್ಚು ಮಾಡೋಕ್ಕೆ ಬಳಸಕ್ಕಂತಹ ಟೆಕ್ನಾಲಜಿ ಯಾವುದು? ಫೇಸ್ ಮೇಕರ್. ಇನ್ನು ಆಪ್ಷನ್ ಸಿ BOD ಇದೆ. BOD ಫುಲ್ ಫಾರ್ಮ್ ಏನು? ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎಲ್ಲಿ ಯೂಸ್ ಮಾಡ್ತೀವಿ? ಜಲಮಾಲಿನ್ಯದ ಮಟ್ಟವನ್ನು, ಜಲಮಾಲಿನ್ಯದ ಮಟ್ಟವನ್ನು, ಲೆವೆಲ್ ಆಫ್ ವಾಟರ್ ಪೊಲ್ಯೂಷನ್, ಲೆವೆಲ್ ಆಫ್ ವಾಟರ್ ಪೊಲ್ಯೂಷನ್, ನೀರು ಯಾವ ಮಟ್ಟದಲ್ಲಿ ಮಾಲಿನ್ಯ ಆಗಿದೆ, ನೀರಿನ ಮಾಲಿನ್ಯ ಎಷ್ಟರ ಮಟ್ಟಿಗೆ ಆಗಿದೆ ಅಂತೇಳಿ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂತಹ ಟೆಕ್ನಿಕ್ ಯಾವುದು? ಟೆಕ್ನಾಲಜಿ ಯಾವುದು? BOD. ಇನ್ನು ಆಪ್ಷನ್ ಡಿ ಡಯಾಲಿಸಿಸ್. ಡಯಾಲಿಸಿಸ್. ಡಯಾಲಿಸಿಸ್ ಎಲ್ಲಿ ಯೂಸ್ ಮಾಡ್ತೀವಿ? ಮೂತ್ರಪಿಂಡಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು, ಮೂತ್ರಪಿಂಡಕ್ಕೆ ಸಂಬಂಧಿಸಿದ ರೋಗಗಳನ್ನು, ಕಿಡ್ನಿ ಪ್ರಾಬ್ಲಮ್ಸನ್ನು, ಕಿಡ್ನಿ ಡಿಸೀಸನ್ನು, ಕಿಡ್ನಿಗೆ ಸಂಬಂಧಿಸಿದ ಪ್ರಾಬ್ಲಮ್ಸನ್ನು, ತೊಂದರೆಗಳನ್ನು ನಿವಾರಣೆ ಮಾಡಲು ಬಳಸುವ ತಂತ್ರಜ್ಞಾನ ಯಾವುದು? ಡಯಾಲಿಸಿಸ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ. ಜೈವಿಕ ವಿಘಟನೆಯಾಗದ ನಾನ್ ಬಯೋಡಿಗ್ರೇಡಬಲ್ ಜೈವಿಕ ವಿಘಟನೆಯಾಗದ ಮಾಲಿನ್ಯಕಾರಕಗಳು, ನಾನ್ ಬಯೋಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್. ಆಪ್ಷನ್ ಎ ಪ್ಲಾಸ್ಟಿಕ್ಕು, ಆಪ್ಷನ್ ಬಿ DDT, ಆಪ್ಷನ್ ಸಿ ಸೀಸ ಮತ್ತು ಮಾರ್ಜಕಗಳು, ಲೆಡ್ ಅಂಡ್ ಡಿಟರ್ಜೆಂಟ್ಸ್. ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಸ್ನೇಹಿತರೆ, ಜೈವಿಕ ವಿಘಟನೆಯಾಗದ ಮಾಲಿನ್ಯಕಾರಕ ಅಂದೆ, ನಾನ್ ಬಯೋಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್ ಅಂದೆ. ಯಾವ ವಸ್ತುಗಳು ಅಥವಾ ಯಾವ ಮಾಲಿನ್ಯಕಾರಕಗಳು, ಯಾವ ಪೊಲ್ಯೂಟೆಂಟ್ಸು ಸೂಕ್ಷ್ಮಜೀವಿಗಳ ಚಟುವಟಿಕೆಯಿಂದ, ಮೈಕ್ರೋಬಿಯಲ್ ಆಕ್ಟಿವಿಟೀಸಿಂದ ಡಿಕಾಂಪೋಸ್ ಆಗಲ್ವೋ, ವಿಘಟನೆ ಆಗಲ್ವೋ, ಕೊಳೆಯೋದಿಲ್ವೋ ಅಂತಹ ವಸ್ತುಗಳಿಗೆ, ಅಂತಹ ಪೊಲ್ಯೂಟೆಂಟ್ಸ್ಗೆ, ಅಂತಹ ಮಾಲಿನ್ಯಕಾರಕಗಳಿಗೆ ನಾವು ಏನು ಹೇಳ್ತೀವಿ? ಜೈವಿಕ ವಿಘಟನೆಯಾಗದ ಮಾಲಿನ್ಯಕಾರಕ ಅಂತ ಕರಿತೀವಿ. ನಾನ್ ಬಯೋಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಪ್ಲಾಸ್ಟಿಕ್ಕು ಸಹ ವಿಘಟನೆ ಆಗೋದಿಲ್ಲ, DDT ಇದು ಸಹ ವಿಘಟನೆ ಆಗೋದಿಲ್ಲ, ಸೀಸ ಮತ್ತು ಮಾರ್ಜಗಳು ವಿಘಟನೆ ಆಗೋದಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ. ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ, ಇನ್ಸೈಡ್ ದ ಬಾಡಿ ಒಳಗಡೆ ಬ್ಲಡ್ಡು ಕ್ಲಾಟ್ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ಪ್ರೋಟೀನ್ ಯಾವುದು? ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ಮಾಡುವ ಪ್ರೋಟೀನ್ ಯಾವುದು? ಆಪ್ಷನ್ ಎ ಹೆಪಾರಿನ್, ಆಪ್ಷನ್ ಬಿ ಮೆಲಾನಿನ್, ಆಪ್ಷನ್ ಸಿ ಆಲ್ಬುಮಿನ್, ಆಪ್ಷನ್ ಡಿ ಗ್ಲಾಬುಲಿನ್. ಸರಿಯಾದ ಉತ್ತರ ಹೆಪಾರಿನ್. ಸರಿಯಾದ ಉತ್ತರ ಏನು? ಹೆಪಾರಿನ್. ಓಕೆನಾ. ಇನ್ನು ಆಪ್ಷನ್ ಬಿ ಮೆಲಾನಿನ್ ಅಂದೆ. ಮೆಲಾನಿನ್ ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣಕ. ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣಕ. ಆನ್ಸರ್ ಏನು? ಮೆಲಾನಿನ್. ಓಕೆನಾ. ಇನ್ನು ಆಪ್ಷನ್ ಸಿ ಆಲ್ಬುಮಿನ್ ಅದೇ. ಮೊಟ್ಟೆಯಲ್ಲಿರುವ ಪ್ರೋಟೀನ್ ಯಾವುದು? ಮೊಟ್ಟೆಯಲ್ಲಿರುವ ಪ್ರೋಟೀನ್. ಎಗ್ಗಲ್ಲಿ ಯಾವ ಪ್ರೋಟೀನ್ ಇರ್ತದೆ? ಆನ್ಸರ್ ಆಲ್ಬುಮಿನ್. ಮೊಟ್ಟೆಯಲ್ಲಿರುವ ಪ್ರೋಟೀನ್. ಯಾವ ಆಪ್ಷನ್ ಹೋಗಬೇಕು? ಆಲ್ಬುಮಿನ್. ಇನ್ನು ಆಪ್ಷನ್ ಡಿ ಗ್ಲಾಬುಲಿನ್ ಅಂದೆ. ಗ್ಲಾಬುಲಿನ್. ಬೀಜಗಳಲ್ಲಿ ಸೀಡ್ಸ್, ಬೀಜಗಳಲ್ಲಿರುವ ಪ್ರೋಟೀನ್ ಯಾವುದು? ಬೀಜಗಳಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಆನ್ಸರ್ ಗ್ಲಾಬುಲಿನ್. ಎಲ್ಲ ಪಾಯಿಂಟ್ಸ್ನು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ. ಎಸ್ ಸ್ನೇಹಿತರೆ, ಎಂದಿನಂತೆ ಈ ತರಗತಿಯಲ್ಲೂ ಸಹ ಒಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಇಂದಿನ ನಿಮ್ಮ ಪ್ರಶ್ನೆ ಜೀಕಾ ವೈರಸ್ ಸೋಂಕಿನ ಪ್ರಕರಣಗಳು ಏರಿರುವ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು,
ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ತರಗತಿಯಲ್ಲಿ ಸರಿಯಾದ ಉತ್ತರವನ್ನು ಹೇಳ್ತೀನಿ. ಓಕೆನಾ ಸ್ನೇಹಿತರೆ, ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ PSI ಮತ್ತು PC ಗಾಗಿ. PSI ಮತ್ತು PC ಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಪುಸ್ತಕವನ್ನು ಯಾರು PC ಪರೀಕ್ಷೆ ಬರಿತಾ ಇದ್ದೀರೋ, ಯಾರು PSIಗೆ ರೆಡಿ ಆಗ್ತಾಯಿದ್ರೋ ಈ ಪುಸ್ತಕವನ್ನು ರೆಫರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಈ ಪುಸ್ತಕದಿಂದ 2019 ಮತ್ತು 2020ರಲ್ಲಿ PC ಪರೀಕ್ಷೆ ಆಗಿರ್ಬೋದು, PSI ಪರೀಕ್ಷೆ ಆಗಿರ್ಬೋದು, RSI ಆಗಿರ್ಬೋದು, ಈ ಒಂದು ಪುಸ್ತಕದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತೇಳಿ, ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಎಂಬುದನ್ನು ಇಲ್ಲಿ ಹಾಕಿದ್ದೀನಿ, ನೀವೇ ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಪುಸ್ತಕ ಒಟ್ಟು 304 ಪೇಜ್ ಇದೆ. 304 ಈ ಒಂದು ಪುಸ್ತಕದ MRP ಬಂದು 260 ರೂಪೀಸ್ ಇದೆ, 260 ಇದೆ. ಇಲ್ಲಿ ಆಫ್ಟರ್ ಡಿಸ್ಕೌಂಟ್ 221 ಅಂದರೆ ವಿತ್ ಪೋಸ್ಟ್ ಚಾರ್ಜ್ 221 ರೂಪೀಸ್ಗೆ ನಿಮ್ಮ ಮನೆಗೆ ಪೋಸ್ಟ್ ಬರುತ್ತೆ, ಪೋಸ್ಟ್ ರೂಪದಲ್ಲಿ ಈ ಪುಸ್ತಕ ಬರುತ್ತೆ. ಯಾರಿಗಾದರೂ ಈ ಪುಸ್ತಕ ಬೇಕಾದಲ್ಲಿ ನನ್ನ ನಂಬರ್ಗೆ 8050543671 ಈ ನಂಬರ್ಗೆ ಕಾಲ್ ಮಾಡಿ ಪೋಸ್ಟ್ ವ್ಯವಸ್ಥೆ ಮಾಡ್ತೀನಿ. ಮೀನ್ಸ್ ನಿಮ್ಮ ಮನೆಗೆ ಪುಸ್ತಕ ತಲುಪುವಂತೆ ಮಾಡ್ತೀನಿ. ಧನ್ಯವಾದಗಳು.